ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರವೇ ಕೃಪೆಯಾಗು. ಪರಮ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿಗಳು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸೇವಾ ಕೊಡುಗೆಯನ್ನ 50 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂದಿನ ಜಾಗತೀಕರಣದ ಭರಾಟೆಯಲ್ಲಿ ಭಾರತೀಯ ಸಂಸ್ಕೃತಿ ನಾಶವಾಗುತ್ತಾ ಇರುವುದನ್ನ ನಾವು ಕಾಣಬಹುದಾಗಿದೆ. ಅದರಲ್ಲೂ ಕೂಡ ನಮ್ಮ ಸಾಂಪ್ರದಾಯಿಕ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಭಜನೆ ಅಂತಕ್ಕಂತಹ ಮಹತ್ತರವಾದ ಕಲೆ ಇಂದು ನಶಿಸುವ ಹಂತದಲ್ಲಿದೆ. ಅಂತಹ ಒಂದು ಭಜನಾ ಕಲೆಯನ್ನ ಪರಮ ಪೂಜ್ಯರು ಉಳಿಸುವ ನಿಟ್ಟಿನಿಂದ ಶ್ರೀಮಠದ ಪರಂಪರೆಯಲ್ಲಿ ಭಜನಾ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಬೆಟ್ಟದಲ್ಲಿಯ ಪೌರ್ಣಮಿಯ ಭಜನೆ ಇರಬಹುದು. ಹಾಗೆ ವರ್ಷದಲ್ಲಿ ಒಂದು ಬಾರಿ ರಾಜ್ಯ ಮಟ್ಟದ ಭಜನಾ ಕಾರ್ಯಕ್ರಮವನ್ನು ನಡೆಸೋದು. ಅದೇ ರೀತಿಯಾಗಿ ವಿಶೇಷವಾಗಿ ಅನುಭವ ಮಂಟಪದಲ್ಲಿ ಪ್ರತಿ ತಿಂಗಳ ಸಪ್ತಮಿಯಂದು, ಶುದ್ಧ ಸಪ್ತಮಿಯಂದು ಅವರು ಭಜನಾ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಈ ಸಪ್ತಮಿಯಂದು ಭಜನೆಯ ಜೊತೆಯಲ್ಲಿ ಭಕ್ತರಿಗೆ ಜ್ಞಾನದ ಬೆಳಕನ್ನ ನೀಡತಕ್ಕಂತಹ ಹಲವಾರು ರೀತಿಯಾದಂತಹ ಭಾಷಣದ ಮೂಲಕ ವಿಚಾರಗಳನ್ನು ಅವರು ತಿಳಿಸ್ತಾ ಬಂದಿರೋದನ್ನ ಕೂಡ ಗಮನಿಸಬಹುದಾಗಿದೆ. ಅಂತಹ ಒಂದು ಸಪ್ತಮಿ ಕಾರ್ಯಕ್ರಮದ ಕೆಲವು ತುಣುಕುಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಕಾಣಬಹುದಾಗಿದೆ. ಬಸವಾದಿ ಶರಣರನ್ನ, ಸಿದ್ದರಾಮ ಶಿವಯೋಗಿಗಳನ್ನ, ಸ್ವಂತ ಮಹಂತರನ್ನ ಸ್ಮರಿಸಿಕೊಂಡು ಈ ಪವಿತ್ರ ಸುಂದರ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಭಜನಾ ತಂಡದವರೇ, ಇವತ್ತಿನ ಸೇವಾರ್ಥಿಗಳಾದ ಅಂಬಾಪುರದ ಸಮಸ್ತ ಗ್ರಾಮದ ಬಂಧುಗಳೇ, ನಂದೀಶಪ್ಪನವರೇ ಮತ್ತು ಮಹೇನಹಳ್ಳಿ ರಂಗಣ್ಣನವರೇ ಕುಟುಂಬದವರೇ, ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಶರಣ. ಇವತ್ತು ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಭಕ್ತಿ ನಮ್ಮನ್ನ ಮುಕ್ತಿಯ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಭಕ್ತಿ ನಮಗೆ ಶಕ್ತಿಯಾಗಿ ನಮ್ಮ ಬದುಕನ್ನೆಲ್ಲ ಸುಂದರಗೊಳಿಸುತ್ತೆ. ಭಕ್ತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಭಕ್ತಿ. ಭಕ್ತಿ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ. ಭಗವಂತನಿಗೆ ಭಕ್ತಿ ಬಹಳ ಪ್ರಿಯವಾಗಿದೆ. ಆ ಭಕ್ತಿಗೆ ಸಾಟಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಶರಣರು. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯದ ಮಕ್ಕಳ ಸುಗಮ ದೇವ. ನಾದವ ಮಾಡಿದ ರಾವಣನಿಗೆ ಅರಾಯಿಸಿಯೂ ಆಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವಾಯಿತು. ಇದು ಕಾರಣ ನಾದಪ್ರಿಯರು ಅಲ್ಲ, ವೇದಪ್ರಿಯರಲ್ಲ, ಭಕ್ತಿ ಪ್ರಿಯದ ಮಕ್ಕಳ ಸುಗಮ ದೇವ ಅಂತ ಕರೀತಾರೆ. ನಾವು ಮಾಡುವ ಯಾವುದೇ ಕಾರ್ಯಕ್ಕೂ ಶ್ರದ್ಧೆ, ನಿಷ್ಠೆ, ಭಕ್ತಿಯಿಂದ ಇದ್ರೆ ಅದಕ್ಕೆ ಆ ಪರಮಾತ್ಮ ಹೋಗಿದ್ದಾನೆ. ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ, ಭಕ್ತಿ ಮಾಡೋದ್ರಿಂದ ಭಗವಂತನಲ್ಲಿ, ದೇವರಲ್ಲಿ ನಾವು ಒಂದಾಗಲಿಕ್ಕೆ ಅತ್ಯಂತ ಸುಲಭವಾದ ಮಾರ್ಗ. ಭಕ್ತಿಯ ಮತ್ತೊಂದು ರೂಪನೇ ಭಜನೆ. ಭಜನೆ ಅಂದ್ರೆ ಹೇಳಿದ್ರೆ ಸೇವೆ. ಆ ಗುರುವಿಗೆ, ಆ ದೇವರಿಗೆ, ಪರಮಾತ್ಮನಿಗೆ ಮಾಡುವ ಸೇವೆ ಏನಿದೆ ಅದನ್ನೆಲ್ಲ ಭಕ್ತಿ ಅಂತ ಕರೀತಾರೆ. ಅದು ಭಜನೆ ಅಂತ ಕರೀತಾರೆ.
ಈಗೇನು ಸುಮಾರು ಹೊತ್ತು ನಾವೆಲ್ಲ ಭಜನೆ ಮಾಡಿದ್ವಿ. ಭಜನೆ ಸೇವೆ ಸಹ, ಭಜನೆ ಅಂದ್ರೂ ಸಹಿತ ಸೇವೆ ಅಂತ ಅರ್ಥ. ಈ ಸೇವಾ ಕಾರ್ಯಗಳನ್ನು ನಾವು ನಿಷ್ಠೆಯಿಂದ ನಿರ್ವಹಿಸಿದ್ರೆ ಬಂಗಾರೀತಿ ಅನ್ನೋದು ಬಹಳ ಮುಖ್ಯ. ಇಲ್ಲಿನವರೆಗೂ ನಮ್ಮ ಪುರಾತನರು, ಶರಣರು, ಶಿವಯೋಗಿಗಳು ನಮಗೆ ತೋರಿಸಿಕೊಟ್ಟ ಮಾರ್ಗ ಯಾವುದು? ಅದರ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಶಿವಯೋಗ ಇಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಸ್ಥಿರಭಕ್ತಿ ಪಡೆಯದ ನರಜನ್ಮವೇ ಅಂತ ಕೇಳ್ತಾರೆ. ಮನುಷ್ಯ ಜನ್ಮ ಹುಟ್ಟಿದ ಬಳಿಕ ಅವನು ಮುಕ್ತನಾಗಬೇಕು. ಮುಕ್ತಿ ಪಡೆದ್ರೆ ಮಾತ್ರ ಮನುಷ್ಯ ಜನ್ಮ ಸಾಧ್ಯ. 84 ಲಕ್ಷ ಜೀವರಾಶಿಗಳು ಹುಟ್ಟುತ್ತಾರೆ, ಸಾಯ್ತಾರೆ. ನಾವು ಹುಟ್ಟುತ್ತೀವಿ, ಸಾಯ್ತೀವಿ, ಏನು ಪ್ರಯೋಜನ? ಇಷ್ಟು ವಿಶೇಷವಾದ ಜ್ಞಾನ ಇದ್ದು, ತಿಳುವಳಿಕೆ ಇದ್ದು, ಎಲ್ಲರೂ ಇದ್ದು ಸಹಿತ ನಾವು ಎಲ್ಲ ಪಶು ಪ್ರಾಣಿಗಳಂತೆ ನಾವು ಸಹಿತ ಬಂದು ಹುಟ್ಟಿ ಸಾಯೋದ್ರಿಂದ ಯಾವ ಪುರುಷಾರ್ಥ ಇಲ್ಲ ಅಂತ ಹೇಳಿ ಈ ಜಗತ್ತಿನಲ್ಲಿ ಹುಟ್ಟು ಸಾವು ಹಾಗೆ ಕಷ್ಟ ಕಾರ್ಪಣ್ಯಗಳು ಇವೆಲ್ಲ ಒಂದು ರೀತಿಯಾದ ದುಃಖದ ಸನ್ನಿವೇಶ ಅಂತ ಹೇಳ್ತಾರೆ. ಈ ಗೌರವದ ಬಾಧೆಯನ್ನು ಕರೀತಾರೆ. ಇದನ್ನು ತಪ್ಪಿಸಿಕೊಳ್ಳಿಕ್ಕೆ ಜೀವ ಮುಕ್ತನಾಗಲಿಕ್ಕೆ, ಜೀವ ಶಿವನಾಗಲಿಕ್ಕೆ ಇದೊಂದು ಅತ್ಯಂತ ಸುಲಭವಾದ ಮಾರ್ಗ. ಭಜನೆ ಕೇಳ್ತಾ 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 ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ, ಭಾವ ಹರಡುತ್ತೆ, ಸದ್ಭಾವ ಆಗುತ್ತೆ. ಈ ದೇಹ ಶಿವಮಯವಾಗುತ್ತೆ, ಲಿಂಗಮಯವಾಗುತ್ತೆ. ಭಜನೆ ಅಂದ್ರೆ ಮಂತ್ರ ಸ್ವರೂಪ. ಭಜನೆ ಅಂದ್ರೆ ಆ ಮಹಾಶಿವಯೋಗಿಗಳು, ಶರಣರು, ಸಾಧು ಸಂತರು ತಮ್ಮ ಅನುಭವದ ನುಡಿಮುತ್ತುಗಳನ್ನ ಪದ್ಯ ರೂಪಗಳಲ್ಲಿ ಬರೆದಿದ್ದಾರೆ, ವಚನ ರೂಪದಲ್ಲಿ ಬರೆದಿದ್ದಾರೆ. ಇವೆಲ್ಲ ಮಂತ್ರ ಸ್ವರೂಪ. ಈ ಹಾಡನ್ನು ಕೇಳ್ತಾ 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 ತನ್ಮನ ಭಾವ ಶುದ್ಧವಾಗಿ ಶಿವಸ್ವರೂಪ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಭಜನೆಯವರು ಹಾಡೋರು ಹಾಡಿ, ನಾವು ಬಂದಿರೋರು ಸ್ವಲ್ಪ ಮಟ್ಟಿಗಾದ್ರೂ ಭಜನೆ ಕೇಳಬೇಕು. ಜಗತ್ತಿನ ಜಂಜಾಟ ಇದ್ದದ್ದೇ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವತ್ತೂ ಈ ಜೀವನದಲ್ಲಿ ಜೀವನದ ಈ ಗುರಿಯನ್ನು ನಾವು ಗಮನ ಹರಿಸದೆ ಹೋದರೆ, ಈ ಜೀವನದ ಗುರಿ ಏನು, ಜೀವದ ಬೆಲೆ ಏನು ಅಂತ ಅರ್ಥ ಮಾಡ್ಕೊಂಡೆ ಹೋದ್ರೆ ನಮ್ಗೆ ಯಾವತ್ತೂ ಜಂಜಾಟ ತಪ್ಪಿಲ್ಲ. ಈ ಜಂಜಾಟ ತಪ್ಪಬೇಕು ಅಂದ್ರೆ ಜೀವದ ಬೆಲೆ ಏನು, ಜೀವನದ ಗುರಿ ಏನು ಅಂತ ನಾವು ತಿಳ್ಕೊಂಡ್ರೆ ನಮಗೆ ಜಂಜಾಟ ತಪ್ಪಲಿಕ್ಕೆ ಸಾಧ್ಯ ಉಂಟು. ಈ ಎಲ್ಲ ನಮ್ಮ ಮಕ್ಕಳು, ಕುಟುಂಬ ಅಥವಾ ದೇಶ, ದೇಹ ಎಲ್ಲದಕ್ಕೂ ಸಂಸ್ಕಾರವಾಗಾದ್ರೆ ಆಗ ಈ ಜೀವ ಶಿವನಾಗಲಿಕ್ಕೆ ಸಾಧ್ಯ. ಜೀವದ ಮೂಲ ಗುರಿ ಶಿವನಾಗಬೇಕು, ಈ ಜೀವ ಶಿವನಾಗಬೇಕು. ಅದಕ್ಕೋಸ್ಕರ ಭಜನೆಯನ್ನು ಮಾಡ್ತಕ್ಕಂಥದ್ದು. ಈ ಭಜನೆ ನಮ್ಮೆಲ್ಲರ ಬದುಕನ್ನು ಸುಂದರಗೊಳಿಸುತ್ತೆ. ಮನೆ ಅಲ್ಲಿ ಕೈಲಾಸವಾಗಿರ್ಬೇಕು. ಮನೆ ಅಲ್ಲಿ ಭಗವಂತನ ಆವಾಸ ಸ್ಥಾನವಾಗಬೇಕು. ಮನೆ ಬೇರೆ, ದೇವಾಲಯ ಬೇರೆ ಅಂತೇಳಿ ಭಾವಿಸಬಾರ್ದು. ನಮ್ಮ ಮನೆಯೇ ಸಹ ದೇವಾಲಯ ಮಾಡ್ಕೋಬೇಕು. ಯಾವಾಗ ದೇವಾಲಯ ಆಗುತ್ತೆ ಅಂದ್ರೆ ನಮ್ಮ ಮನೆಯೊಳಗೆ ಯಾವುದೇ ಭಂಗ, ಬಡತನ ಅಥವಾ ವಿಕಾರದ ಮಾತುಗಳು, ಮನೆಯೊಳಗೆ ಎಂತಹ ಸನ್ನಿವೇಶ ಬಂದರೂ ಸಹಿತ ಯಾವುದೇ ವಿಕಾರದ ಮಾತುಗಳು ಬರದೆ ಹೋದ್ರೆ, ಅಲ್ಲಿ ರಣರಂಗವಾಗದೆ ಹೋದ್ರೆ, ಅಲ್ಲಿ ಕುರುಕ್ಷೇತ್ರ ಆಗದೆ ಹೋದ್ರೆ ಮನೆಯೇ ಸಹಿತ ದೇವಾಲಯ. ಮನೆಯೊಳಗೆ ಕುರುಕ್ಷೇತ್ರ ಆಗಿದ್ರೆ, ಮನೆಯೊಳಗೆ ರಣರಂಗ ಆಗಿದ್ರೆ, ಮನೆಯೊಳಗೆ ರಾಮಾಯಣ ಆದರೆ ಅಲ್ಲಿ ದೇವಾಲಯ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ
ಅದಕ್ಕೋಸ್ಕರ ಮನೆ ಚೆನ್ನಾಗಿರಬೇಕು, ಮನ ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿದರೆ ಇಂಥದ್ದೊಂದು ಸಂಸ್ಕಾರಕ್ಕೆ ನಮ್ಮ ಎಲ್ಲ ಜೀವ ತೊಡಗಬೇಕು, ಜೀವ ಕಟ್ಕೊಳ್ಬೇಕು ಅಂತ ಹೇಳ್ತಾ, ಸಂಸ್ಕಾರಕ್ಕೆ ನೋಡಿ ಮಕ್ಕಳು ಬಂದಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ. ಅವ್ರ ಪಾಪ ದೊಡ್ಡವರು ಏನು ಮಾಡ್ತಾರೆ ಅಂತ ನೋಡ್ತಿರ್ತಾರೆ. ದೊಡ್ಡವರು ಒಂದು ಸೌಮ್ಯ ಕೂತು ಭಜನೆ ಕೇಳ್ತಾ ಒಂದು 4 ಮಾತು ಕೇಳ್ತಾ ಇದ್ದಾರೆ ಅಂದರೆ ಮಕ್ಕಳು ನೋಡಿ, ಈಗ 8 ಮಕ್ಕಳು ಹಂಗೆ ಸೌಮ್ಯ ಕೂತ್ಕೊಂಡು ಕೇಳ್ತಿದ್ದೆಪ್ಪ. ಅವ್ರಿಗೇನು ಅರ್ಥವಾಗುತ್ತೋ ಬಿಡ್ತಪ್ಪ, ನಾನು ಅರ್ಥವಾಗಂಗೆ ಹೇಳ್ತಿದ್ದೀನಿ. ಈ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಸಂಸ್ಕಾರ ಬಂತು ಅಂದರೆ ದೊಡ್ಡವರಾದ್ಮೇಲೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪಲ್ಲ. ತಿಳ್ಕೊಳ್ಳಿ, ಇದು ಬಹಳ ಬಿಟ್ಟು ಮಕ್ಕಳನ್ನ ಬೆಳೆಸೋದು ನೀವು ಹೊಡೆದೋ ಏನೇ ಮಾಡಿದ್ರು ಮಕ್ಕಳು ದಾರಿ ತರೋದು ಕಷ್ಟ ಇದೆ. ಆದರೆ ಸಂಸ್ಕಾರ ಕೊಡ್ಪಡಿಸಿದ್ರೆ ಇಂಥ ಕಾರ್ಯಕ್ರಮ ಕರ್ಕೊಂಬಂದು ಗುರು ಹಿರಿಯರ ಜೊತೆಯಲ್ಲಿ, ಆಮೇಲೆ ಜ್ಞಾನಿಗಳು ಭಜನೆಯ ಎಲ್ಲ ಸದ್ಭಕ್ತರ ಜೊತೆ ಮಕ್ಕಳು ನಲಿತಾ ನೋಡ್ತಾ ಇಂತಹ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಮಕ್ಕಳು ಸಂಸ್ಕಾರ ಕೊಡ್ತಾರೆ. ಆವಾಗ ಯಾವುದೇ ಕಾರಣಕ್ಕೂ ಮಕ್ಕಳು ನಮ್ಮ ಕೈ ಸಿಗ್ತಾರೆ. ಈಗ ಸಾಕಷ್ಟು ಜನ, ಅನೇಕ ಜನ ನಮ್ಮ ಹತ್ರ ಆಡಟ್ಟು ಬಂದು ನೋವು ಹೇಳ್ಕೊಳ್ತಾರೆ. ಊರಿನಲ್ಲಿ ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಮದುವೆ ಸೆಟ್ ಆಗಲ್ಲ ಅಂತ ನನ್ನದೇ ಒಂದು ವರ್ಷದಾಗ ಒಂದು 200-300 ಜನದ ಮೇಲೆ ನಮ್ಮ ಹತ್ರ ಬಂದು ಹೇಳ್ತಾರೆ, ಹೆಣ್ಣಿಗೆ ಗಂಡು ಸೆಟ್ ಆಗ್ತಾ ಇಲ್ಲ, ಗಂಡಿಗೆ ಹೆಣ್ಣು ಸೆಟ್ ಆಗ್ತಾ ಇಲ್ಲ. ಊರಿನೊಳಗೆ ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಇದು ಎಷ್ಟು ಕಷ್ಟ ಆಗ್ತಾ ಇದೆ ತಂದೆ ತಾಯಿಗಳಿಗೆ. ಮಕ್ಕಳನ್ನ ಪಡ್ಕೊಂಡಂಥ ತಂದೆ ತಾಯಿಗಳಿಗೆ ಅತ್ಯಂತ ದುಃಖದ ಸಂಗತಿ ನಡೀತಾ ಇದೆ. ಅದೇನೋ ಏಕೋ ಈ ಜಗತ್ತಿನಲ್ಲಿ ಜಂಜಾಟ ತುಂಬಿ ತುಳುಕ್ತಾ ಇದೆ. ಅದಕ್ಕೋಸ್ಕರ ಇವೆಲ್ಲ ನಿವಾರಣೆ ಆಗಬೇಕು, ಭಂಗ ಅರಿಬೇಕು. ಮನೆ ಮಹಾದೇವನ ನೆಲೆಯಾಗಬೇಕು. ಆ ಕುಟುಂಬದ ಒಳಗಡೆ ಹೋದರೆ, ಮನೆಯ ಒಳಗಡೆ ಹೋದರೆ ಶಾಂತಿ ಸಮಾಧಾನದ ಸಾಗರ ಇರಬೇಕು. ಆಗ ಸಂಸ್ಕಾರ ಒಳಗೆ ಬರುತ್ತೆ. ಮಕ್ಕಳು ಮರಿ ಚೆನ್ನಾಗಿ ಜೀವನ ಮಾಡಿ ಉತ್ತಮವಾದ ಜೀವನ ನಡೆಸಿ ನಿಮಗೆ ಒಂದು ಒಳ್ಳೆಯ ಹೆಸರು ತರಲಿಕ್ಕೆ, ನಿಮಗೆ ಉತ್ತಮವಾದ ಗೌರವವನ್ನು ತರಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಇವತ್ತೆಲ್ಲ ಈ ಭಜನಾ ಕಾರ್ಯದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀವಿ. ಭಾಳ ಅಂಬಾರಪುರದ ಗ್ರಾಮ ಅಂದರೆ ವಿಶೇಷವಾಗಿ ಸಂಸ್ಕಾರ, ಒಂದಿಷ್ಟು ಭಕ್ತಿ ಭಾವ ತುಂಬಿರುವಂಥ ಗ್ರಾಮ. ನಾನು ಸುಮಾರು 40 ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಭಕ್ತಿ ಶ್ರದ್ಧೆಯಿಂದ ನೀವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ನೀವು ಕಷ್ಟಪಟ್ಟು ಕಾಯಕ ಮಾಡಿದ್ರಲ್ಲಿ ಒಂದಿಷ್ಟು ದಾಸೋಹಕ್ಕೆ ಎಡೆಮಾಡ್ತಿದ್ದೀವಿ. ನಂದೀಶಪ್ಪನ ಮುಂದಿಟ್ಕೊಂಡು ಅಂಬಾರಪುರದ ಎಲ್ಲ ಗ್ರಾಮಸ್ಥರು ಸೇರಿ ತಮ್ಮ ಕೈಲಾದ ಸೇವೆಯನ್ನು, ಮತ್ತೆ ಹಾಗೆ ಮಡೆನಡಿ ಗಂಗಣ್ಣವರು ಈ ಜೊತೆಯಾಗಿದ್ದಾರೆ. ಸದ್ಭಕ್ತರು, ಗುರುಭಕ್ತ, ಅವರ ತಂದೆ ಸಚಿಪಚಿಗಳು ಒಂದಾದ ಭಕ್ತಿಯುತವಾಗಿ ಶಿವಂಗೆ ಅಂತ ಹೇಳಿದಂಗೆ ತಾನು ದುಡಿದ್ರಲ್ಲಿ 2 ಹೆಣ್ಮಕ್ಳು ಎಲ್ಲವನ್ನೂ ಯಾವುದೇ ಕಾರ್ಯಕ್ರಮ ಆದರೂ ನನ್ನದು ಒಂದಿಷ್ಟಿರಲಿ ಅಂತೇಳಿ ಮಾಡುವಂಥ ಒಂದು ವಿಶೇಷವಾದ ಸಂತಾಪ. ಹೀಗಾಗಿ ನೀವೆಲ್ಲರೂ ಸೇರಿ ಇವತ್ತು ಸೇವೆಯನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದೀವಿ. ಇದು ನಿಮಗೆ ಕಟ್ಟಿಟ್ಟು ಭಕ್ತಿ, ಇದು ತಿಳ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಭಕ್ತಿ ನಿಮ್ಮ ಜೊತೆ ಬರುತ್ತೆ ಅಂದರೆ ಇವತ್ತೇನು ಮಾಡಿದ್ದೀರಾ ಅದು ಭಕ್ತಿ ಮಾತ್ರ ಬರುತ್ತೆ. ನೀವು ಕೋಟಿ ರೂಪಾಯಿ, ಲಕ್ಷ ರೂಪಾಯಿ ಅಥವಾ 10 ಎಕರೆ ಅಡಿಕೆ ತೋಟ, ತೆಂಗಿನ ತೋಟ ಇವೆಲ್ಲ ಇದ್ರೂ ಸಹಿತ ಯಾವ ನಮ್ಮ ಜೊತೆ ಬರೋದಿಲ್ಲ. ನಮಗೆ ಜೊತೆಗೆ ಯಾವ ಬರೋದಿಲ್ಲ ಅಂತ ನಿಮಗೆ ಗೊತ್ತಿದೆ. ಒಬ್ಬರು ಯಾರಾದರೂ ಐಕ್ಯವಾದರೆ ಅವ್ರ ಜೊತೆಗೆ ಏನಾಗ್ತದೆ, ಅವ್ರ ಸಮಾಧಿ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ಭಾಳ ಚೆನ್ನಾಗಿ ಸಮಾಧಿ ಒಳಗೆ ಇಡದಂಥ ಪುರೋಹಿತರಾಗಲಿ ಹಿರಿಯರಾಗಲಿ ಬಟ್ಟೆ ಒದಿಸ್ತಾರೆ ಮ್ಯಾಲಕ್ಕೆ. ಯಾಕೆ ಒದಿಸ್ತಾರೆ ಗೊತ್ತಾ? ಅಲ್ಲಿ ಈ ಬಟ್ಟೆಗಳನ್ನೆಲ್ಲ ತೆಗೆದಾಕಿ ಕೈಲಾಸದ ಬಟ್ಟೆ ಹೊಡ್ಸಕ್ಕೆ,
ಆಮೇಲೆ ಮೈ ಮೇಲೆ ಏನಾದರೂ ಇದ್ರೆ, ಒಡವೆ ಬಂಗಾರ ಇದ್ರೆ ಅದನ್ನೆಲ್ಲ ತಕ್ಕೊಳಕ್ಕೆ ಒಬ್ರು ಐಕ್ಯವಾದ್ಮೇಲೆ ಗಮನಿಸ್ಬೇಕು ಹೆಂಗೆ ಅಂತ, ಹೆಂಗ್ ಮಾಡ್ತಾರೆ ಸಮಾಜ ಅಂತ. ಹುಟ್ಟುತ್ತೇನೋ ತರಲುವುದಿಲ್ಲ, ಹೋಗುತ್ತೇನೋ ಹೊಳೆಯಲಿಲ್ಲ, ಸುಟ್ಟ ಸುಣ್ಣ ಬೆಳೆದಂತೆ ಆಯಿತಿ ದೇಹ, ಹೊಟ್ಟೆ ಬಹಳ ಕೆಟ್ಟುದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ, ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವಂತ, ಬಿಟ್ಟುವಾಗ ಒಂದು ಏನು ಯಾವುದೇ 6 ರೂಪಾಯಿ 3 ರೂಪಾಯಿ ಕೈಲಾಸ ಬಟ್ಟೆನೇ ಅದಕ್ಕೋಸ್ಕರ ಇರುವಾಗ ಒಂದಿಷ್ಟು ಚಿಂತನೆ ಮಾಡ್ತಾ ಸಮಾಧಾನವಾಗಿ ನಿಮ್ಮ ಕುಟುಂಬಗಳು ಚೆನ್ನಾಗಿರೋಕ್ಕೋಸ್ಕರ, ನಿಮ್ಮ ಮಕ್ಕಳು ಮರಿ ಸಂಸ್ಕಾರವಂತರಾಗಿ ನಿಮ್ಮನ್ನು ಕೊನೆ ಕಾಲದಲ್ಲಿ ಬದುಕಿಸ್ಬೇಕು, ನಿಮಗೆ ಸಂಸ್ಕಾರ ಮಾಡಬೇಕು. ಅನೇಕ ತಂದೆ ತಾಯಿಗಳಿಗೆ ಸಂಸ್ಕಾರ ಬರದೇ ಇಲ್ಲ ಮಕ್ಕಳು. ನಾನು ಸಾಕಷ್ಟು ನಾವು ಸಂಸ್ಕಾರಕ್ಕೆ ಹೋಗ್ತೀವಲ್ಲ, ಸಮಾಧಿಗೆ ಹೋಗ್ತೀವಲ್ಲ, ಎದೆ ಎಗಲ್ ಕೊಡೋದೇ ಬೇರೆ. ಅಪ್ಪ ಅಮ್ಮಂಗೆ ಮಕ್ಕಳು ಎಗಲ್ ಕೊಡಬೇಕು, ಕೊಡೋದೇ ಇಲ್ಲ, ಬರೋದೇ ಇಲ್ಲ. ಈ ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತು ನೀವು ಎದೆ ಹೊಡ್ಕೊಂಡು ಕಷ್ಟಪಟ್ಟು ದುಡಿದು ಬಟ್ಟೆ ಕಟ್ಟಿ ಎಲ್ಲ ಮಾಡಿದ ಮತ್ತೆ ಯಾಕೆ ಇಲ್ಲಿ ಬಿಟ್ಟು ಹೋಗ್ಬೇಕ? ಅದಕ್ಕೋಸ್ಕರ ಇದನ್ನ ನಾವೆಲ್ಲ ಚಿಂತನೆ ಮಾಡಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನು ಸಾಕಬೇಕು, ನಿಮ್ಮ ಮಕ್ಕಳು ನಿಮಗೆ ಗೌರವ ತರಬೇಕು, ನಿಮ್ಮ ಕುಟುಂಬಗಳು ಚೆನ್ನಾಗಿರಬೇಕು. ಕೊನೆ ಕಾಲದಲ್ಲಿ ಇನ್ನು ಸದ್ಗತಿ ಹೊಂದಿಸ್ಬೇಕು. ಏನೋ ಬೇಡ, ಕೊನೆ ವಯಸ್ಸು ಅಜ್ಜ ಅಜ್ಜಿದಿರಿದ್ದಾರೆ, ಅಪ್ಪ ಅವ್ರ ಕಣ್ಣೀರು ದೇವರಿಗೆ ಮುಗುಲು ಬಿಡ್ತಾ ಇತ್ತು. ಬುದ್ಧಿ ಮನೆಗೆ ಮಕ್ಕಳೈತೆ, ಎಲ್ಲವೂ ಇದೆ, ನಮ್ಗೊಂದು ತುತ್ತು ನೆಮ್ಮದಿಯಾಗಿ ಹೋಗ್ತದ, ಊಟಕ್ಕೆ ಇಕ್ಕೋಲ್ಲ, ಕರೆದೊಂದಳು ಮಾತಾಡೋದಿಲ್ಲ, ಕೇಳೋರೇ ಇಲ್ಲ ಅಂತ ಎಷ್ಟೋ ತಂದೆ ತಾಯಿಗಳು ವಯಸ್ಸಾಗಿರೋ ಅಜ್ಜ ಅಜ್ಜಿದಿರ್ಗೆ ಸರಿಯಾದ ಊಟ ಉಪಚಾರ ಇಲ್ಲ. ಇದನ್ನ ನಾವೆಲ್ಲ ಒಂದಲ್ಲ ಒಂದು ದಿವಸ ಅಜ್ಜ ಅಜ್ಜಿದಿರ್ ಆಗ್ತೀವಲ್ಲ, ನಾವೇನು ಹಿಂಗೆ ಇರ್ತೀವ? ಒಂದಲ್ಲ ಒಂದು ದಿವಸ ನಾವೆಲ್ಲ ಅಜ್ಜಿದಿರ ಆಗರೆ ರುದ್ರಾಣಿ ತಾತ ಹೇಳುತ್ತೆ, ಇನ್ನು ಸಾಕೋದು ಯಾಕೆ ಅಂತದ. ಹೌದೌದು, ತಾತ ಹೇಳುದು ನೋಡ್ರಿ, ಕಷ್ಟ ಅನುಭವಿಸಿದೆ. ನೋಡಿ, ಅನುಭವಿಸಿದ ಕಷ್ಟ ಗೊತ್ತಾಗ್ತಾ ಇದೆ. ಬರೋದಿಲ್ಲ. ಹೀಗಾಗಿ ಮನುಷ್ಯನ ಕಷ್ಟ ಹೇಳತ್ತೀವಿ. ಇವತ್ತಿನ ದಿನಮಾನಗಳಂತೂ ಸಮಾಧಾನದ ಕುಟುಂಬಗಳೇ ಇಲ್ಲ, ನೆಮ್ಮದಿಯಾಗಿ ಬದುಕುವಂಥ ಕಾಲಗಳು ಇಲ್ಲ, ಆರೋಗ್ಯವಂತ ನನಗೆ ಎಲ್ಲದೂ ಚೆನ್ನಾಗಿದೆ ಅಂತ ಹೇಳಿ ಹೇಳುವಂಥ ಕುಟುಂಬಗಳಿಲ್ಲ. ನಾನಿವತ್ತು ಒಂದು ಪಾರ್ಕ್ ಪೂಜೆಗೆ ಇದಕ್ಕೆ ಹೋಗಿದ್ದೆ, TB ಕ್ರಾಸ್ ಅಂತ. ಒಬ್ಬ ಮೇಸ್ಟ್ರು ಇಟ್ಟೇಳು, ಇಬ್ಬರು ಗಂಡ ಹೆಂಡತಿ, ಇಬ್ಬರು ಮಾಸ್ಟರ್ಗಳೇ, 3 ಜನ ಮಕ್ಕಳು, ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು, ಒಳ್ಳೆ ಸುಸಂಸ್ಕೃತರು. 3 ಜನ ಗುರುಗಳನ್ನು ಕರೆದಿದ್ರು, ಮಂದೇವ್ರನ್ನ ಕರ್ಕೊಂಡಿದ್ರು, ಮೊಮ್ಮಕ್ಕಳು ಸಹಿತ. ನೋಡಿ, ಇದು ಬಹಳ ಮುಖ್ಯ. ನಮ್ಮ ಕಣ್ಮುಂದೆ ಮಕ್ಕಳು ಚೆನ್ನಾಗಿರ್ಬೇಕು, ಅದು ಬಹಳ ಭಾಗ್ಯ. ಇನ್ನು ಮೊಮ್ಮಕ್ಕಳು ನಿಮ್ಮ ಕಣ್ಮುಂದೆ ಚೆನ್ನಾಗಿದ್ರು ಅಂದರೆ ಮಹಾಭಾಗ್ಯ. ಆ ಕುಟುಂಬ ಇವತ್ತು 2 ಹೆಣ್ಣು 1 ಗಂಡು, 3 ಮದುವೆ ಮಾಡಿದ್ದಾರೆ. 3 ಜನಕ್ಕೂ 1 ಹೆಣ್ಣು 1 ಗಂಡು, 1 ಹೆಣ್ಣು 1 ಗಂಡು. ಅಷ್ಟು ಮಕ್ಕಳು ಸಹಿತ ಭಕ್ತಿಯಿಂದ ಗುರುಗಳ ಜೊತೆ ಅಲ್ಲಿ ಕಾರ್ಯದಲ್ಲಿ ಆ ಪಾತ್ಪೂಜೆಗಳಲ್ಲಿ ಭಾಗವಹಿಸಿ ಆ ಭಸ್ಮ ಪ್ರಸಾದ ವೇದವನ್ನು ಕೊಡ್ತಾರೆ. ಯಾಕೆ ಮಾತು ಹೇಳ್ತೀವಿ ಅಂದರೆ, ಇದ್ದಾರೆ ಒಂದಷ್ಟು ಕುಟುಂಬಗಳು ಇದ್ದಾರೆ, ಸಂಸ್ಕಾರದಿರುವಂಥ ಕುಟುಂಬಗಳಿದ್ದಾರೆ, ಅವರು ಸೌಖ್ಯವಾಗಿದ್ದಾರೆ, ಸಮಾಧಾನ. ಸಂಸ್ಕಾರ ಇಲ್ಲ ಅಂದರೆ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಗೋದು ಇಂಥದ್ದಾಗುತ್ತೆ. ಆದ್ದರಿಂದ ನಮ್ಮ ಮಕ್ಕಳು ನಮ್ಮ ಕೈಗೋಸ್ಕರ ಸಂಸ್ಕಾರ ಪಡ್ತಾರೆ. ಇನ್ನು ಬೇರೆಯವ್ರ ಉದ್ಧಾರ, ಬೇರೆಯವ್ರ ವಿಷಯ ಬೇಡ. ನಮ್ಮ ಮಕ್ಕಳು ನಮ್ಮ ಕೈಲಿ ಇರಬೇಕು, ಒಂದಿಷ್ಟು ಒಳ್ಳೆ ಬುದ್ಧಿ ಬೇಕು ಅನ್ನೋದಾದರೆ ಇಂಥದ್ದೊಂದು ಕಾರ್ಯಕ್ರಮಗಳು ಮಾಡಿ ನೀವು ದುಡಿದ್ರಲ್ಲಿ ಒಂದಿಷ್ಟು ಅನುಕೂಲ ಮಾಡುವಂಥ ಸದ್ಭಾವ ತಮಗೆಲ್ಲ ಬಂದಿದೆ. ಇವತ್ತು ಬಹಳ ಭಕ್ತಿ ಶ್ರದ್ಧೆಯಿಂದ ನಾನಂತೂ ಇವತ್ತು ಎದುರುಗಡೆ ನೋಡಿಬಿಟ್ರೆ ಆ ಸಿದ್ದರಾಮೇಶ್ವರ ನಮ್ಮ ಒಳಗಡೆ ಬಂದು ಸೇರ್ಕೊಂಡ್ಬಿಡ್ತಾವ್ರೆ ಅನ್ನಂಗೆ ಅನ್ಸುತ್ತಲ್ವ. ಅಲಂಕಾರ ನೋಡಿದರೆ ಆ ಭಾವ ಬಂದುಬಿಡುತ್ತೆ. ಸಿದ್ದರಾಮ ಶಿವಯೋಗಿಗಳು ಒಳಗೆ ಪ್ರವೇಶ ಆದ್ರೇನೋ ಅಂತ
ಅನ್ನೋ ಮಟ್ಟಕ್ಕೆ ಪ್ರವೇಶ ಇದ್ದಾರೆ. ಸಿದ್ದರಾಮ ಶಿವಗಳು ನಮ್ಮ ಒಳಗೆ ಇರೋದು, ಬೇರೆ ಇಲ್ಲ. ಅಂಥ ಅಲಂಕಾರ ಮಾಡಿ ಭಕ್ತಿ ಮಾಡಿ ಅಂಬಾರಪುರದ ಕಾರ್ಯಕ್ರಮ ಅಂದರೆ ವಿಶೇಷ. ನಂದೀಶಪ್ಪ ಈಗಾಗಲೇ ಕುಟುಂಬದವರು ಮುಂಚಿತವಾಗಿ ಬಂದು ಮತ್ತೆ ಅವ್ರ ಜೊತೆ ಭಜನಾ ತಂಡವರು, ಅಂಬಾರಪುರದ ಭಜನಾ ತಂಡ ವಿಶೇಷ ವ್ಯವಸ್ಥೆಗಳಿದೆ. ಎಲ್ಲರೂ ಬಂದು ಹೇಳ್ತಾರೆ. ಅದೇ ರೀತಿಯಾಗಿ ಗಂಗಾಧರಪ್ಪ ಮತ್ತು ಕುಟುಂಬ ಆಗಲೇ ಹೇಳಿ ಮಳೆನಡಿಯವರು ಜೊತೆಯಾಗಿದ್ದಾರೆ. ಈ ಸಲ ಗಂಗಾಧರಪ್ಪನವರು ಜೊತೆಯಾಗಿ ಈ ಒಂದು ವಿಶೇಷವಾದ ಕಾರ್ಯಕ್ರಮಗಳು ಮಾಡಿದ್ದಾರೆ. ನಿಮ್ಮೆಲ್ಲ ಸೇವೆ ಸಾರ್ಥಕವಾಗಿದೆ. ಈಗ 8:30 ಕಾಲ ತೀರ್ಮಾನ ಮಾಡಿದ್ದೇವೆ. 9 ಗಂಟೆ 9:30ಗೆ ಪ್ರಸಾದ ಮಾಡಿಸ್ತಿದ್ದು, ಈಗ ಬದಲಾವಣೆ ಮಾಡಿ 8:30ಗೆಲ್ಲ. ಯಾಕೆಂದರೆ ಪ್ರಸಾದ ಲೇಟ್ ಆದರೆ ಅದು ಗ್ಯಾಸ್ಟ್ರಿಕ್ ಬರುತ್ತೆ, ಅದೆಲ್ಲ ಬೇಡ. 9-8:30ಗೆಲ್ಲ ಪ್ರಸಾದ ಕೊಡೋಕ್ಕೆ ತೀರ್ಮಾನ ಮಾಡಿ ಸುಮಾರು 2 ಗಂಟೆಯಿಂದಲೇ ಪ್ರಸಾದ ರೆಡಿಯಾಗುತ್ತಿದೆ. 7 ಗಂಟೆಗೆಲ್ಲ ಅಲ್ಲೇ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ಮುದ್ದೆ ಮಾಡ್ತೀವಿ ಅಂತಿದ್ರು, ಮಾಡೋರಿರೋ ಗೊತ್ತಿಲ್ಲ ಇಲ್ವಾ? ಮುದ್ದೆ ಪದಾರ್ಥ ಸರಿ, ಆನಂದವಾಗಿ ಮುದ್ದೆ ಪದಾರ್ಥ ಮಾಡಿದ್ದಾರೆ. ಈಗ ಕಿವಿಯಿಂದ ಭಜನಾ ಮಂಡಳಿಯವರು ಭಾಳ ಬೇರೆ ಕಡೆಯಿಂದ ಬಂದಿದ್ದಾರೆ. ಇವತ್ತೆಲ್ಲ ಭಾಳ ಕಡೆಯಿಂದ ಭಜನಾ ಮಂಡಳಿಯವರು ಬಂದ್ದಾರೆ. ಸಂಗೀತ್ ಮಾಸ್ಟ್ರು ಅವ್ರ ವಯಸ್ಸು ರಿಟೈರ್ಡ್ ಆಗಿದೆ. ರಿಟೈರ್ಡ್ ಆಗಿ ಅವ್ರಿಗಾಗಲೇ 20 ವರ್ಷ ಅಂದರೆ 80 ವರ್ಷ ಬರ್ತಾ ಇದೆ. ಹಾರ್ಮೋನಿ ಮೇಲೆ ಕೂತ್ರೆ ಬೆಳಿಗ್ಗೆ 5 ಗಂಟೆವರೆಗೂ ಯಾವ ಮಾಸ್ಟ್ರುಗಳು, ನನ್ನ ಅನುಭವದಲ್ಲಿ ಯಾವ ಮಾಸ್ಟ್ರುಗಳು ಇಷ್ಟೊತ್ತು ನುಡಿಸಿಲ್ಲ. ನಮ್ಮ ವಯಸ್ಸಾಗಿರೋಂಥ ಯಜಮಾನರು ಈ ಕ್ಷೇತ್ರದ ಮೇಲೆ, ನಮ್ಮ ಮೇಲೆ, ನಿಮ್ಮ ಮೇಲೆ ಪ್ರೀತಿ ಆತ್ಮೀಯತೆ ಇಟ್ಕೊಂಡು ಅವರು ಇಷ್ಟೊತ್ತು ಬೆಳಗಿನ ತನಕ ಭಜನೆ ನಡೆಸ್ತಾರೆ. ಅದು ಅವರ ಭಾಗ್ಯ. ಅವರು ನನಗೆ ಯಾವುದೋ ಪರಮ ಆನಂದ ಸಂಪತ್ತು, ಮಹಾ ಸಂಪತ್ತು ಸಿಕ್ಕಿದೆ ಅಂತ ಹೇಳ್ತಾರೆ. ನಾವೇನು ಅವ್ರಿಗೇನು ಕೊಡೋದಿಲ್ಲ, ಮಹಾ ಸಂಪತ್ತು ನನಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಂಥವರೆಲ್ಲ ಸೇರಿ ಭಜನೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದೀರಾ. ನಿರಂತರ ನಂದೀಶಪ್ಪನವರು ಬುದ್ಧಿ ಸಾಕಿ ಇವರು ಮುಂದಿನ ವರ್ಷ ಮಾಡೋಕ್ಕಾಗತ್ತೋ ಪತ್ರಿಕೆಯಲ್ಲಿ ನಾವು ಕ್ಯಾಲೆಂಡರ್ ಮಾಡ್ತೀವಲ್ಲ, ಆ ಪತ್ರಿಕೆಯಲ್ಲಿ ಏನು ಮುಂದಕ್ಕೆ ಹಾಕ್ಸೋದು ಬೇಡ ಅಂತ ಹೇಳ್ತಿದ್ರು. ಹಂಗಲ್ಲಪ್ಪ, ಬೇಡ ನಂದೀಶಪ್ಪ, ಅಂಬಾರಪುರದ ಮಹಾಭಕ್ತರಿದ್ದಾರೆ. ಆಮೇಲೆ ಜೊತೆಗೆ ಮಳೆನಳ್ಳಿ ಗಂಗಣ್ಣನೂ ಸಹಿತ ಸೇರ್ಕೊಳ್ತಾರೆ. ಎಲ್ಲರೂ ಸೇರಿ ಮಾಡೋಕ್ಕೆ ಅವಕಾಶ ಇದೆ. ಆದ್ದರಿಂದ ಮುಂದಿನ ವರ್ಷ ಅಲ್ಲ, ಇನ್ನು ಈ ಮಠ ಇರುವವರೆಗೂ, ನಿಮ್ಮ ಊರಿರುವವರೆಗೂ ಅಂಬಾರಪುರದ ಸೇವೆ ನಿಲ್ಲಬಾರ್ದು, ಯಾವತ್ತೂ ನಡ್ಕೊಂಡು ಹೋಗಬೇಕು. ಜಯಂತರಿಗೆ ಮಳೆನಳ್ಳಿ ಗಂಗಣ್ಣ ಸೇರ್ಕೊಂಡಿದ್ದಾರೆ. ಮಳೆನಳ್ಳಿ ಗಂಗಣ್ಣ ಸೇರಿದ್ದಾರೆ ಅಂದರೆ ಯಾವ ಕಾರಣಕ್ಕೂ ತಪ್ಪಾಗಿಲ್ಲ ಅಂತ ಸೇವೆ ಭಕ್ತಿ ನಡೀತದೆ ಅಂತ ಹೇಳ್ತಾ ನಾವೆಲ್ಲರಿಗೂ ಸಿದ್ದರಾಮ ಶಿವರುಗಳು, ಬಸವಾದಿ ಶರಣರು ಪರಮಾತ್ಮ ಮಂಗಳಾಶೀರ್ವಾದ ಮಾಡಿ ಕೋರಿ ನನ್ನ ಮಾತು